ಪ್ರಿಯ ಬಂಧುಗಳೇ, ಕ್ರಿಸ್ಮಸ್ ಹಬ್ಬ ಎಂದಾಕ್ಷಣ ಇದು ಕೇವಲ ಕ್ರೈಸ್ತರಿಗೆ ಸೀಮಿತವಾದ ಹಬ್ಬವಲ್ಲ. ಬದಲಾಗಿ ಕ್ರಿಸ್ಮಸ್ ಎಂದರೆ ಎಲ್ಲ ಜನಾಂಗಗಳಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ ಶಾಂತಿ, ಪ್ರೀತಿ, ಸೌಹಾರ್ದತೆಯನ್ನ ನೀಡುವ ಹಬ್ಬವಾಗಿದೆ. ಪ್ರಿಯರೇ, ಹೀಗೊಂದು ದಿವಸ ಒಬ್ಬ ಯುವಕ, ಆ ಯುವಕನಿಗೆ ಈ ಕ್ರಿಸ್ಮಸ್ ಅಂದ್ರೆ ಏನು, ಈ ಕ್ರಿಸ್ಮಸ್ನ ಹೇಗೆ ಆಚರಣೆ ಮಾಡ್ಕೊಳ್ತಾರೆ ಅಂತ ಹೇಳಿ ಅವನೇನು ಮಾಡ್ದ, ನಾನು ಕ್ರಿಸ್ಮಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅವನು ಒಂದು ಕ್ರೈಸ್ತರ ಮನೆಗೆ ಹೋಗ್ತಾನೆ. ಆ ಕ್ರೈಸ್ತರ ಮನೆಗೆ ಹೋಗಿ ಕೇಳ್ತಾನೆ, ಈ ಕ್ರಿಸ್ಮಸ್ ಹಬ್ಬದ ಬಗ್ಗೆ ನನಗೇನಾದ್ರೂ ನೀವು ಹೇಳಿ ಅಂತ ಹೇಳಿದಾಗ ಆ ಮನೆಯವ್ರು ಹೇಳ್ತಾರೆ, ನೋಡಪ್ಪ, ನಿನಗೆ ಕ್ರಿಸ್ಮಸ್ ಬಗ್ಗೆ ಹೇಳಕ್ಕೆ ನಮಗೆ ಸಮಯ ಇಲ್ಲ. ಯಾಕಂತಂದ್ರೆ ನಾವು ಮನೆ ಶುಚಿ ಮಾಡ್ತಾ ಇದ್ದೀವಿ, ತಿಂಡಿಗಳನ್ನ ಮಾಡ್ತಾ ಇದ್ದೀವಿ. ನೀನೇನು ಮಾಡು ಅಂದ್ರೆ ಇನ್ನೊಂದು ದಿವಸ ಬಾ, ಕ್ರಿಸ್ಮಸ್ ಅಂದ್ರೆ ಏನು ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಅವನಿಗೆ ತುಂಬಾ ದುಃಖ ಆಯ್ತು. ನಾನು ಕ್ರಿಸ್ಮಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ಜನರು ತಮ್ಮದೇ ಪ್ರಪಂಚದಲ್ಲಿ ಅವರು ತುಂಬಾ ಬ್ಯುಸಿ ಆಗಿದಾರಲ್ಲ ಅಂತ ಹೇಳಿ ಅಲ್ಲಿಂದ ಏನ್ ಮಾಡ್ತಾನೆ ಅಂತಂದ್ರೆ ಅದೇ ಒಂದು ಹಳ್ಳಿಯಲ್ಲಿರುವ ಒಂದು ಕ್ರೈಸ್ತ ದೇವಾಲಯಕ್ಕೆ ಹೋಗ್ತಾನೆ. ಈ ಕ್ರೈಸ್ತ ದೇವಾಲಯದ ಆವರಣದಲ್ಲಿ ಕೆಲ ಯುವಕ ಯುವತಿಯರು ಈ ಗೋದಲಿಯನ್ನ ಕಟ್ಟುತ್ತಾ ಇರುತ್ತಾರೆ. ಗೋದಲಿ ಅಂತಂದ್ರೆ ನಾವು ಇಂಗ್ಲಿಷ್ನಲ್ಲಿ ಕ್ರಿಬ್ ಅಂತ ಹೇಳ್ತೀವಿ. ಆ ಗೋದಲಿಯನ್ನ ಕಟ್ಟುತ್ತಿರುವ ಯುವಕ ಯುವತಿಯರನ್ನ ಉದ್ದೇಶಿಸಿ ಅವನು ಹೇಳ್ತಾನೆ, ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಹೇಳಿದಾಗ ಅವರು ನಗಾಡ್ ಹೇಳ್ತಾರೆ, ನೀನು 24ನೇ ತಾರೀಕು ಮಧ್ಯರಾತ್ರಿ ಬಾ, ಅವತ್ತು ನೀನೇ ನಿನ್ನ ಕಣ್ಣಾರೆ ನೋಡು ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ. ಹೀಗೆ ಅವನು ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಯುವಕ ಒಂದು ಪೇಪರ್ ಮೇಲೆ ಇಮ್ಯಾನ್ಯುವೆಲ್ ಅಂತ ಬರಿತಾ ಇರ್ತಾನೆ. ಈ ಇಮ್ಯಾನ್ಯುವೆಲ್ ಶಬ್ದ ಅವನಿಗೆ ಅರ್ಥ ಆಗಲ್ಲ. ಏನಿರಬಹುದು ಈ ಇಮ್ಯಾನ್ಯುವೆಲ್ ಅಂತ ಯೋಚನೆ ಮಾಡ್ತಾ ಅವನೇನ್ ಮಾಡ್ತಾನೆ, ಒಂದು ಮಾರ್ಕೆಟಿಗೆ ಹೋಗ್ತಾನೆ. ಮಾರ್ಕೆಟಿಗೆ ಹೋದಾಗ ಅಲ್ಲಿ ಈ ಸ್ಟಾರ್ಗಳನ್ನ, ನಕ್ಷತ್ರಗಳನ್ನ ಮಾರುವಂಥದ್ದು, ಬಗೆ ಬಗೆಯ ದೀಪಗಳನ್ನ ಮಾರುವಂತಹ ಒಂದು ಅಂಗಡಿ. ಆ ಅಂಗಡಿಯ ಮಾಲೀಕನ ಹತ್ರ ಹೋಗಿ ಕೇಳ್ತಾನೆ, ನಿನಗೇನಾದ್ರೂ ಗೊತ್ತಾ ಈ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಕೇಳ್ತಾನೆ. ಹೀಗೆ ಕೇಳಿದಾಗ ಅವನೇನ್ ಹೇಳ್ತಾನೆ, ನನಗೆ ಕ್ರಿಸ್ಮಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಆದ್ರೆ ಪ್ರತಿ ವರ್ಷ ಈ ಡಿಸೆಂಬರ್ ತಿಂಗಳಿನಲ್ಲಿ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ಜೋರಾಗಿ ನಡೀತಿದೆ. ನಿನಗೆ ಕ್ರಿಸ್ಮಸ್ ಅಂತ ಏನು ಅಂತ ಹೇಳಕ್ಕೆ ನನ್ನ ಹತ್ರ ಸಮಯ ಇಲ್ಲ, ನೀನು ಇನ್ನೊಂದು ದಿವಸ ಬಾ ಅಂತ ಹೇಳ್ತಾನೆ. ಇವನು ಪಾಪ, ಯಾಕೆ ಇವರು ಯಾರು ಕ್ರಿಸ್ಮಸ್ ಬಗ್ಗೆ ಸರಿಯಾಗಿ ನನಗೆ ಹೇಳ್ತಿಲ್ವಲ್ಲ, ಈ ಕ್ರಿಸ್ತ ಜಯಂತಿ ಅಂದ್ರೆ ಏನು ಅಂತ ತಿಳಿತಾ ಈ ಊರು ಜನರ ಸವಾಸನೆ ಬೇಡ ಅಂತ ಹೇಳಿ ಪಕ್ಕದ ಊರಿಗೆ ಹೋಗಿ ನೋಡೋಣ, ಅಲ್ಲೇನಾದ್ರೂ ನನಗೆ ಕ್ರಿಸ್ಮಸ್ ಬಗ್ಗೆ ಯಾರಾದ್ರೂ ಹೇಳ್ತಾರೇನು ಅಂತ ಹೇಳಿ ಅವನು ಅಲ್ಲಿಂದ ಹೊರಟ. ಹೀಗೆ ಹೋಗ್ತಾ ಇರುವಾಗ ಈ ಹಳ್ಳಿಯಿಂದ ಆ ಹಳ್ಳಿಗೆ ಹೋಗೋಕ್ಕೆ ಸುಮಾರು ಒಂದು ಅರ್ಧ ಗಂಟೆ ನಡಿಗೆಯಲ್ಲಿ ಹೋಗಬೇಕಾಗಿದೆ. ಹೀಗೆ ಅವನು ಹೊಲದ ಮಧ್ಯೆ ಹಾದು ಹೋಗುತ್ತಿರುವಾಗ ಆಗಲೇ ಸ್ವಲ್ಪ ಸಂಜೆ ಆಗಿತ್ತು. ಇವನು ದಿನವೆಲ್ಲ ಅಡ್ಡಾಡಿ ನಡೆದಾಡಿ ಸುಸ್ತಾಗಿದ್ದ. ಈಗ ಹೊಲದಲ್ಲಿ ಹೋಗುತ್ತಿರುವಾಗ ಅಲ್ಲೊಂದು ಬೆದರುಗೊಂಬೆಯನ್ನ ನೋಡ್ತಾನೆ. ಬೆದರುಗೊಂಬೆ ಅಂತಂದ್ರೆ ನಮ್ಮ ಈ ಹೊಲಗದ್ದೆಗಳಲ್ಲಿ ಈ ಪ್ರಾಣಿ ಪಕ್ಷಿಗಳಿಗೆ ಭಯ ಬರಲಿ ಅಂತ ಬೆದರುಗೊಂಬೆಗಳನ್ನ ನಿಲ್ಸಿರ್ತಾರೆ. ಸೊ ಅಲ್ಲಿ ಹೋಗಿ ಅವನು ಕುತ್ಕೊಳ್ತಾನೆ, ಆ ಬೆದರುಗೊಂಬೆ ಕೆಳಗಡೆನೆ ಕುತ್ಕೊಳ್ತಾನೆ. ಹಾಗೆ ಕುತ್ಕೊಂಡಂತ ವ್ಯಕ್ತಿ ನಿದ್ದೆಗೆ ಜಾರ್ತಾನೆ. ನಿದ್ದೆಗೆ ಜಾರದ ಮೇಲೆ ಅಂತಂದ್ರೆ ನಡು ರಾತ್ರಿ ಆಗ್ಬಿಡ್ತದೆ, ಇವ್ನು ಗೊತ್ತೇ ಆಗಲ್ಲ. ಆ ಬೆದರುಗೊಂಬೆ ಏನ್ ಮಾಡ್ತದೆ ಅಂತಂದ್ರೆ ತನ್ನಲ್ಲಿರುವ ಆ ಒಣ ಬಿಳಿ ಹುಲ್ಲನ್ನ ತೆಗೆದುಕೊಂಡು ಮಲಗಿರುವ ಆ ವ್ಯಕ್ತಿಯ ಮೇಲೆ ಹೊದಿಸುತ್ತದೆ. ಈ ಬ್ಲಾಂಕೆಟ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಹೊದಿಸುತ್ತದೆ. ಇವನು ಬೆಚ್ಚಗಿನ ಆ ಪ್ರೀತಿಯಲ್ಲಿ ಅಲ್ಲೇ ಮಲ್ಕೊಳ್ತಾನೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಬೆದರುಗೊಂಬೆ ಅಲ್ಲಿರುವುದಿಲ್ಲ. ಇವನು ನೋಡ್ತಾನೆ, ಆ ಇಮ್ಯಾನ್ಯುವೆಲ್ ಶಬ್ದ ಮತ್ತೆ ಅವನ ಮನಸ್ಸಿಗೆ ಬರ್ತದೆ. ಇವನೇನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ಕಡೆ ಹೋಗಿ ಹೇಳ್ತಾನೆ, ಕ್ರಿಸ್ಮಸ್ ಅಂದ್ರೆ ಬೇರೆ ಏನೂ ಅಲ್ಲ, ನಾನು ನಿನ್ನ ಜೊತೆಗಿರುವೆ, ನಾನು ನನ್ನ ಪ್ರೀತಿಯನ್ನ ನಿನ್ನೊಂದಿಗೆ ಹಂಚಲು ಬಂದಿರುವೆ. ಇಮ್ಯಾನ್ಯುವೆಲ್ ಅಂತಂದ್ರೆ ದೇವರ ಪ್ರಸನ್ನತೆಯನ್ನ ಅನುಭವಿಸುವುದೇ ನಿಜವಾದ ಕ್ರಿಸ್ಮಸ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಕಂದ ಕ್ರಿಸ್ತ 2000 ವರ್ಷಗಳ ಹಿಂದೆ ಹುಟ್ಟಿರಬಹುದು, ಆದರೆ ಆತ ಹುಟ್ಟಿದ ದಿನದಿಂದ ಇಂದಿನವರೆಗೆ ಕ್ರಿಸ್ತ ಸಾರುತ್ತಿರುವುದು ಇದನ್ನೇ, ನಾನು ನಿನ್ನ ಜೊತೆಗಿರುವೆ, ನಿನ್ನ ನೋವನ್ನ ಆಲಿಸಲು
ನಾನು ಬಂದಿರುವೆ. ಇಮ್ಯಾನ್ಯುವೆಲ್ ಎಂದರೆ ದೇವರು ನಮ್ಮೊಡನೆ ಇರುತ್ತಾರೆ ಎಂದು ಅರ್ಥ. ಹಾಗಾದ್ರೆ ಈ ಕ್ರಿಸ್ತ ಜಯಂತಿ ಶಾಂತಿ ಸೌಹಾರ್ದತೆಗೆ ಹೇಗೆ ಒಂದು ದಾರಿಯನ್ನ ಮಾಡಿಕೊಡಬಹುದು? ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಕ್ರಿಸ್ತ ಜನನದ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ 3 ರಾಯರ ಬಗ್ಗೆ ಕೇಳ್ತೀವಿ. ಈ 3 ಜ್ಞಾನಿಗಳು, 3 ರಾಯರು ಅಥವಾ 3 ಜ್ಯೋತಿಷ್ಯರು ಅಥವಾ 3 ಗಾರುಡಿಗರು, ಅವರಲ್ಲಿ ಎಲ್ಲ ಇತ್ತು, ಸಂಪತ್ತಿತ್ತು, ಎಲ್ಲವೂ ಅವರ ಜೀವನದಲ್ಲಿ ಇತ್ತು. ಆದರೆ ತಮ್ಮ ತನವನ್ನ ಮರೆತು ನಿಜವಾದ ದೇವರ ಬಳಿಗೆ ಅವರು ಬಂದರು. ಅವರು ಬೇರೆ ಬೇರೆ ಜಾತಿಯಿಂದ ಬಂದಿದ್ರು ಅಂತ ಒಬ್ಬ ಜಾನ್ ಹಿಲ್ದೇಸಿಯಂ ಎಂಬ ಬರಹಗಾರ ಹೇಳ್ತಾನೆ. ದ ಟ್ರೆಡಿಷನ್ ಎಂಬ ಒಂದು ಪುಸ್ತಕದಲ್ಲಿ ಅವನು ಹೇಳ್ತಾನೆ, ಇವರು ಬೇರೆ ಬೇರೆ ಜಾತಿಗಳಿಗೆ ಸೇರ್ಕೊಂಡಿದ್ದವರಾಗಿದ್ದರು, ಬೇರೆ ಬೇರೆ ಧರ್ಮಗಳಿಗೆ ಸೇರ್ಕೊಂಡವರು ಆಗಿದ್ರು. ಆದರೆ ಅವ್ರಿಗೆ ಬೇಕಾಗಿರೋದು ಏನಂದ್ರೆ ಸಮಾನತೆಯನ್ನು ಹುಡ್ಕೊಂಡು ಬಂದಿದ್ರು. ಅವ್ರಿಗೆ ಬೇಕಾಗಿದ್ದೇನಂತಂದ್ರೆ ನಿಜವಾದ ದೇವರ ಪ್ರೀತಿಯನ್ನು ಅನುಭವಿಸಲು ಬಂದಿದ್ರು ಅವರು. ಆದ್ದರಿಂದ ಆ 3 ಜನ ಜ್ಯೋತಿಷ್ಯರಂತೆ, ಆ 3 ಜನ ಗಾರುಡಿಗರಂತೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಕೂಡ ನಮ್ಮ ಧರ್ಮ, ಜಾತಿ, ಪಂಗಡಗಳನ್ನು ಮರೆತು ಒಂದಾಗಿ ಬಾಳಬಹುದಲ್ಲವೇ? ಶಾಂತಿ, ಪ್ರೀತಿಯನ್ನ ಇತರರೊಂದಿಗೆ ನಾವು ಹಂಚಬಹುದಲ್ಲವೇ? ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ತ ಜಯಂತಿಯನ್ನು ಆಚರಿಸೋಣ. ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುತ್ತಾ, ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎನ್ನುತ್ತಾ ಈ ಕ್ರಿಸ್ತ ಜಯಂತಿಯನ್ನು ನಾವು ಆಚರಿಸೋಣ. ನಮ್ಮಲ್ಲಿರುವ ಪ್ರೀತಿಯನ್ನು, ಸಂತೋಷವನ್ನು ಇತರರೊಂದಿಗೆ ಹಂಚೋಣ. ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮಸ್ಕಾರ.